ಮುನ್ನುಗ್ಗಮ ಕಷ್ಟ ಬರೋದು ಸಹಜ. ಏನೇ ನಾವು ಇರ್ತೀವಿ ನಿಮ್ ಜೊತೆಗೆ, ಧೈರ್ಯವಾಗಿ ಮುನ್ನುಗ್ಗು, ಕಾಲ್ ಹಿಡಿದೇ ಇರ್ತಾರೆ. ನೀವು ಯಾವ್ದಕ್ಕೂ ತಲೆ ಕೆಡ್ಸ್ಕೊಡ, ನಾವ್ ಇದೀವಿ ನಿಮ್ ಜೊತೆಗೆ ಅಂದಾಗ ನನಗೆ ಇನ್ನಷ್ಟು ಆನೆ ಬಲ ಬಂದಾಗಾಯ್ತು. ಏನೇ ಕಷ್ಟ, ಏನೇ ಸಮಸ್ಯೆ ಇದ್ರು ಕೂಡ ಧೈರ್ಯವಾಗಿ ಮುನ್ನುಗ್ಗಿದೆ. ಆದ್ರೆ ಇವತ್ತೆಲ್ಲ ನನ್ನ ಪಾರ್ಟಿಗೆ ಹಿರಿಯರು ಇವತ್ತು AICC ಅಧ್ಯಕ್ಷರು ಹೋಗಿ ಮನವಿ ಮಾಡ್ಕೊಂಡಾಗ ನಿಮ್ಮ ರಾಜ್ಯದ ನಾಯಕರು ಸ್ಕ್ರೀನಿಂಗ್ ಕಮಿಟಿ ಒಂದೇ ಹೆಸರು ಕಳ್ಸಿದಾರಪ್ಪ, ನಾನು ಹೇಗೆ ನಿನ್ನ ಹೆಸರು ಹೇಳಕ್ಕಾಗುತ್ತೆ? ಎರಡಕ್ಕೂ ಹೆಸರು ಕಳ್ಸಿದ್ರೆ ನಾವು ವಿಶ್ಲೇಷಣೆ ಮಾಡಬಹುದಾಗಿತ್ತು. ಒಂದೇ ಹೆಸರು ನಾನು ಕೇಳಿದೆ, ಬಿಜಾಪುರ ಜಿಲ್ಲೆಯ ಹೆಸರು ಇರ್ತದೆ, ಯಾಕೆ ಜಿಲ್ಲೆಯವರು ಇಲ್ಲ ಅಂತ ಹೇಳಿ. ಅದಕ್ಕೆ ಉತ್ತರ ಇಲ್ಲ. ಮತ್ತೆ AICC ಅಧ್ಯಕ್ಷರು ಮಾತನ್ನ ಹೇಳಿದಾಗ ಎಷ್ಟು ನೋವಾಗಿರ್ಬೋದು. ನಾವು ಬಾಗಲಕೋಟೆ ಜಿಲ್ಲೆಯವರು ಅಸಮರ್ಥ ಕೈಲಾಗದವರ ಸ್ವಾಭಿಮಾನಿಗಳ ಅಲ್ಲ ಅವ್ರಿಗೆ ನಮ್ಮನ್ನ ನಾವು ಮಾರಾಟ ಮಾಡ್ಕೊಂಡ್ಬಿಟ್ಟು ಅನ್ನುವಂತ ಪರಿಸ್ಥಿತಿ ನನಗೆ ಬಹಳ ನೋವುಂಟು ಮಾಡ್ತು. ನನ್ನ ಮತದಾರರನ್ನ ನನ್ನ ಜಿಲ್ಲೆ ಜನ ಮಾರ್ಬಿಟ್ರೆ ಬಹಳ ನೋವು ಮಾಡ್ತು. ಇವತ್ತು ನನ್ನ ಬಾಗಲಕೋಟೆ ಜಿಲ್ಲೆಯ ಜನರು ಸ್ವಾಭಿಮಾನಿಗಳು, ಹೆಣ್ಮಕ್ಳು ಸ್ವಾಭಿಮಾನದಿಂದ ಜೀವನವನ್ನ ಮಾಡ್ತಾರೆ. ಯಾರನ್ನ ಮಾರಾಟ ಮಾಡ್ಕೊಳ್ಳುವಂತ ಪರಿಸ್ಥಿತಿ ಇಲ್ಲ. ಯಾರಿಗೆ ಪತ್ರಿಕೆಯವರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಗೊತ್ತಾಗ್ತಾ ಇಲ್ಲ. ಇವತ್ತು ಸಮಾಜದ ಪಂಚಮಸಾಲಿ ಸಮುದಾಯದ ಹೋರಾಟದಲ್ಲಿ ಕೊಟ್ಟಿದ್ದೀವಿ. ಆ ಸಮಾಜಕ್ಕೆ ಕೂಡಲೇ ಹೋರಾಟಗಳು ನಾವು 750 ಕಿಲೋಮೀಟರ್ ನಡೆದಂತ ನಾವು ಎಲ್ಲೂ ಕೂಡ ಸಮಾಜದ ಹೋರಾಟದಲ್ಲಿ ಬರ್ಲಿಲ್ಲ, ಎಲ್ಲೂ ಕೂಡ ಪಾದಯಾತ್ರೆ ಪಾಲ್ಗೊಂಡಿಲ್ಲ, ಎಲ್ಲೂ ಕೂಡ ಸಮಾಜದ ಕಷ್ಟದಲ್ಲಿ ಪಾಲ್ಗೊಂಡಿಲ್ಲ. ಸಮಾಜದ ಹೆಸರಲ್ಲಿ ಟಿಕೆಟ್ ತಗೋಬೇಕಾದ್ರೆ ಮಾತ್ರ ಸಮಾಜ ನೆನಪಾಯ್ತಾ ಇದೆ ಅಂತ ಹೇಳಿ ನಾನು ಭಾವಿಸಿದೆ. ಮೊನ್ನೆ ಸಚಿವರು ಒಂದು ಮಾತನ್ನ ಹೇಳ್ತಿದ್ರು ಮಾಧ್ಯಮದಲ್ಲಿ, ನಾನೇ ಅವರ ಎಲೆಕ್ಷನ್ ಮಾಡಿದ್ದೀನಿ ಅಂತ ಹೇಳಿ. ಇವತ್ತು ಉಸ್ತುವಾರಿ ಸಚಿವರ ಜವಾಬ್ದಾರಿ ಅದು ಎಲೆಕ್ಷನ್ ಮಾಡುವಂಥದ್ದು. ಇವತ್ತು ಎಲ್ಲೋ ಬಿಟ್ಟು ಬಂದು ಎಲೆಕ್ಷನ್ ಮಾಡಿಲ್ಲ, ಅವರು ನನಗೋಸ್ಕರ ಬಂದು ಎಲೆಕ್ಷನ್ ಮಾಡಿದ್ದಾರೆ ಅಂತ ನಾವು ಅನ್ಕೋಬಹುದಾಗಿತ್ತು. ಉಸ್ತುವಾರಿ ಸಚಿವರ ಜವಾಬ್ದಾರಿಯನ್ನು ಅವ್ರು ನಿಭಾಯಿಸಿದ್ದಾರೆ. ಇವತ್ತು ಮಾನ್ಯ ಲೋಕಸಭಾ ಅಭ್ಯರ್ಥಿ ಒಂದು ಮಾತನ್ನ ಹೇಳ್ತಾರೆ, ಪ್ರಜಾಪ್ರಭುತ್ವದಲ್ಲಿ ಎಲ್ಲ ಸಾಮಾನ್ಯ ಅಂತ ಹೇಳಿ. ಹಾಗಾದ್ರೆ ಪ್ರಜಾಪ್ರಭುತ್ವದಲ್ಲಿ ಜಿಲ್ಲೆಯ ಇವತ್ತು ಏನು ದುಡಿದಂತ ಕಾರ್ಯಕರ್ತರಿಗೆ, ದುಡಿದಂತವರಿಗೆ ಅನ್ಯಾಯವನ್ನ ಮಾಡಿ ಬೇರೆ ಜಿಲ್ಲೆಯವರಿಗೆ ಅವಕಾಶ ಕೊಡುವುದು ಪ್ರಜಾಪ್ರಭುತ್ವ ವ್ಯವಸ್ಥೆ ಪ್ರಜಾಪ್ರಭುತ್ವದ ಕಗ್ಗೊಲೆ ಆಗ್ತಾ ಇದೆ ಅಂತ ಹೇಳೋದು ಬಯಸ್ತೀವಿ. ಪ್ರಜಾಪ್ರಭುತ್ವದ ಕಗ್ಗೊಲೆ ಜೊತೆಗೆ ನಮ್ಮ ಜಿಲ್ಲೆಯ ಸ್ವಾಭಿಮಾನವನ್ನ ನಾವು ಮಾರ್ಕೊಂಡಿದ್ವಾ ಅಂತ ಹೇಳಿ ನನಗೆ ಪ್ರಶ್ನೆ ಹೋಗ್ತಾ ಇದೆ ಬಂಧುಗಳೇ. ನಾವು ಜಿಲ್ಲೆಯ ಸ್ವಾಭಿಮಾನವನ್ನ, ನಮ್ಮತನವನ್ನ, ನಮ್ಮ ಜಿಲ್ಲೆಯನ್ನ ಬೇರೆಯವ್ರಿಗೆ ಮಾರ್ಬಿಡ್ವಾ ಅಂತ ಹೇಳಿ ನಾನು ಕೇಳೋದಕ್ಕೆ ಬಯಸ್ತೀವಿ. ಅವ್ರು ಒಂದು ಮಾತನ್ನ ಹೇಳ್ತಾರೆ, ನನ್ನ ಮಗಳು ಸಂಸದರಾದ್ರೆ ಬಾಗಲಕೋಟೆ ಜಿಲ್ಲೆ ಜೊತೆ ಬಿಜಾಪುರ ಬಂದಿದೆ ಅಂತಾರೆ ಅಂತ. ಅವ್ರು ಇನ್ನೊಂದು ಹುಟ್ಟಿದ್ದು ಬಿಜಾಪುರ, ಕೊಟ್ಟಿದ್ದು ಗುಲ್ಬರ್ಗ, ಕೋಟೆ ಕೊಟ್ಟು ಅಂತಾರೆ. ಏನಿದ್ರು ಗುಲ್ಬರ್ಗಕ್ಕೆ ಸೇರಿದಂತರು. ಇವತ್ತು ನಾನು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿದ್ದೀನಿ, ಲೋಕಸಭಾ ಅಭ್ಯರ್ಥಿ ಆಗಿದ್ದೀನಿ ಅಂತ ನಾನು ಗಂಡನ ಮನೆಯಿಂದ. ಇವತ್ತು ಕಾಶಪ್ಪನವ್ರ ಕುಟುಂಬದಿಂದ ಅಂತ ಪಕ್ಕ ಜಿಲ್ಲೆಗೆ ಹೋಗಿ ನನಗೆ ಸಾಕಷ್ಟು ವಿಧಾನಸಭಾ ಚುನಾವಣೆಗೆ ಅವಕಾಶಗಳು ಬಂತು. ವಿಧಾನಸಭಾ ಮತಕ್ಷೇತ್ರಕ್ಕೆ ಇಲ್ಲೇ ಕೊಪ್ಪಳ ಡಿಸ್ಟ್ರಿಕ್ಟ್ ಯಲಬುರ್ಗದಲ್ಲಿ ಕರೆದು, ಇವತ್ತು ದಾವಣಗೆರೆ ಜಿಲ್ಲೆ ಅಗ್ರಣಿಯಲ್ಲಿ ಕರೆದು, ಸಾಕಷ್ಟು ಕ್ಷೇತ್ರಗಳಲ್ಲಿ ಕರೆದು ನಾನು ಹೇಳಿದೆ, ನಿರಾಕರಿಸಿದೆ. ಬಂದಂತ ಎಲ್ಲ ಅವಕಾಶಗಳನ್ನು ನಿರಾಕರಿಸಿದೆ. ಯಾಕಂದ್ರೆ ನನ್ನ ಏಕೈಕ ಕನಸು ನನ್ನ ಬಾಗಲಕೋಟೆ ಜಿಲ್ಲೆಯನ್ನ ಒಂದು ಉಪಗ್ರಹ ಜಿಲ್ಲೆಯನ್ನಾಗಿ, ಸುವರ್ಣ ಜಿಲ್ಲೆಯನ್ನಾಗಿ, ನಾನು ಸಂಸದರಾಗಿ ಇವತ್ತು ಬಾಗಲಕೋಟೆ ಜಿಲ್ಲೆ ಧ್ವನಿ ಹಾಕಬೇಕು. ಇದು ನನ್ನ ಕನಸಾಗಿರಬೇಕು. ಇವತ್ತು ಅವಕಾಶವಾದಿ ರಾಜಕಾರಣಿ ಆಗಿದ್ರೆ ನಾನು ಯಾವತ್ತೋ ಏನೋ ಆಗುತ್ತಿದ್ದೆ. ಈಗೂ ಕೂಡ ಹೇಳ್ತಾರೆ, ನನಗೆ ಏನೋ ಮಾಡ್ತೀನಿ, ಕೈ ಬಿಟ್ಟು ಅಂತ ಹೇಳಿ. ನಾನು ಕೈ ಬಿಡುವಂತಲ್ಲ, ನನಗೇನು ಬೇಡ, ನೀವು ದೊಡ್ಡ ಪದವಿ ಕೊಡ್ತೀನಿ ಬೇಡ, ನನ್ನ ಜಿಲ್ಲೆ ಸೇವೆ ಮಾಡೋದಕ್ಕೆ ನನಗೆ ಅವಕಾಶವನ್ನು ಮಾಡಿಕೊಡಿ, ನನ್ನ ಜಿಲ್ಲೆಯ ಜನರ ಸೇವೆ ಮಾಡೋದಕ್ಕೆ ನನ್ನ ಕುಟುಂಬ ನನಗೆ ವಾಪಸ್ ಕೊಡಿ ಅಂತ ನಾನು ಕೈ ಮುಗಿಸ್ಬೇಕು. ಇವತ್ತು ರಾಜ್ಯದ ನಾಯಕರು ಹೇಳ್ತಾರೆ, ನಿಮ್ಮ ಜಿಲ್ಲೆಯ ಶಾಸಕರು ಯಾರು ಕೂಡ ಹೆಸರು ಹೇಳಿಲ್ಲಪ್ಪ ಅಂತ ಹೇಳಿ. ಎಲ್ಲ ಎಲೆಕ್ಷನ್ ಮಾಡೋದಕ್ಕೆ 23ರಲ್ಲಿ ನಾನು ಬೇಕಾಗಿದ್ದೆ. 2018ರಲ್ಲಿ ಕೂಡ ಎಲ್ಲರೂ ಎಲೆಕ್ಷನ್ ಮಾಡಿದ್ದೆ. ಅವಾಗ ನಾನು ವಿನಾಕಾಶ ಬೇಕಾಗಿದ್ದೆ. ಈಗ ನಾನು ಬೇಡವನ್ನ ಯಾರು ತಪ್ಪು ಇಲ್ಲಿ ರಾಜ್ಯದ ನಾಯಕರು ಕೇಳಿದ್ರೆ ನಿಮ್ಮ ಜಿಲ್ಲೆಯ ಶಾಸಕರು ನಿಮ್ಮ ಹೆಸರು ಹೇಳಿಲ್ಲ ಅಂತಾರೆ. ಜಿಲ್ಲೆಯ ಶಾಸಕರು ಕೇಳಿದ್ರೆ ನಾವು ಹೇಳಿದೀವಿ ನಮ್ಗೆ ಗೊತ್ತಿಲ್ಲ ಅಂತಾರೆ. ಇವತ್ತು AICC ಅಧ್ಯಕ್ಷರು ಕೇಳಿದ್ರೆ ರಾಜ್ಯದ ನಾಯಕರು ಒಂದೇ ಹೆಸರು ಬಯಸಿದ್ದಾರೆ. ಎಲ್ಲೋ ಕೇಳಿ ನಮ್ಮಂತರಿಗೆ ಈ ಪರಿಸ್ಥಿತಿ ಬಂದ್ರೆ ಸಾಮಾನ್ಯ ಕಾರ್ಯಕರ್ತರ ಪರಿಸ್ಥಿತಿ ಏನು ಅಂತ ಹೇಳಿ ಬಯಸಿದ ತಂದುಗಳೇ. ಇವತ್ತು ಯಾರು ಆದ್ರೆ ಯಾರು ಆಗಿದ್ದಾರೆ.
ಇವತ್ತು ನಮ್ಮ ಜಿಲ್ಲೆ, ನಮ್ಮ ಒಂದು ಜಿಲ್ಲೆಯನ್ನ ಪ್ರತಿನಿಧಿಸುವವರು ನಮ್ಮ ಜಿಲ್ಲೆಯೇ ಆಗಿರಬೇಕು. ಯಾಕಂದ್ರೆ ಜಿಲ್ಲೆಯ ಪರಿಸ್ಥಿತಿ, ಜಿಲ್ಲೆಯ ಕಷ್ಟ ಸುಖಗಳು ಜಿಲ್ಲೆಯನ್ನು ಗೊತ್ತಿರುವಂತೂ ಯಾರಿಗೂ ಸಾಧ್ಯ ಇಲ್ಲ. ಪ್ರತಿಯೊಂದು ಗ್ರಾಮಗಳು, ಪ್ರತಿಯೊಬ್ಬರ ಕಷ್ಟವನ್ನು ನಾನು ಅರ್ತಿದ್ದೀನಿ. ನನ್ನ ಮಹಿಳೆಯರ ಕಷ್ಟವನ್ನು ನಾನು ಅರ್ತಿದ್ದೀನಿ. ಇವತ್ತು ಮಹಿಳೆಯರು ಏನಾದ್ರು ಇವರು ಸ್ವಾಭಿಮಾನದಿಂದ ಏನಾದ್ರು ಧೈರ್ಯವಿದ್ರೆ ನಮ್ಮ ಮೇಡಮ್ ಅವರಿದ್ದಾರೆ, ಏನಾದ್ರು ಕೂಡ ನಮ್ಮ ಮೇಡಮ್ ಅವರಿಗೆ ಫೋನ್ ಮಾಡಬಹುದು, ನಮ್ಮ ಮೇಡಮ್ ಅವ್ರಿಗೆ ಇಡಬಹುದು ಅನ್ನುವಂತ ಧೈರ್ಯದಲ್ಲಿ ಇವತ್ತು ಹೆಣ್ಮಕ್ಳಿದ್ದಾರೆ. ಆ ಧೈರ್ಯ ಇಟ್ಕೊಂಡ್ರೆ ನಾವು ಎಲ್ಲೊಂದು ಪರಿಸ್ಥಿತಿ ಏನಾಗಬೇಕು ಅಂತ ನಾನು ವಿಚಾರ ಮಾಡಿ ಕಣ್ಣೀರನ್ನ ಹಾಕಿದ್ದೀನಿ ಬಂಧುಗಳೇ. ಇವತ್ತು ನನ್ನ ತಾಯಿಗೆ ಆಘಾತ ಆಗ್ತದೆ, ನನ್ನ ಜಿಲ್ಲೆಯ ಜನರು ಆಘಾತ ಆಗ್ತದೆ. ಆ ಜಿಲ್ಲೆಯ ಅದು ಬಿಟ್ಟರೆ ನನಗೆ ಏನೂ ಬೇಡ, ನನಗೆ ಯಾವ ಆಸೆನೂ ಇಲ್ಲ, ನನಗೆ ಯಾವ ಪರಿಹಾರವೂ ಇಲ್ಲ. ನನ್ನ ಜಿಲ್ಲೆ ಸೇವೆ ಮಾಡೋದಕ್ಕೆ ನನಗೆ ಕೊನೆ ಅವಕಾಶವನ್ನು ಮಾಡಿಕೊಡಿ. ಇಲ್ಲ ಅಂತಂದ್ರೆ ನನ್ನ ಜಿಲ್ಲೆ ಜನರು ಯಾವ ತೀರ್ಮಾನ ತಗೊಳ್ತಾರೆ ಅದಕ್ಕೆ ನಾನು ಬದ್ಧ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.